ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿ ಹಾಗೂ ಅಥಣಿ ರಾಜಕಾರಣದಲ್ಲಿ ಮತ್ತೆ ಹೈ ಡ್ರಾಮಾ ಶುರುವಾಗಿದೆ. ಹಾವು ಮುಂಗುಸಿಯಂತಿರುವ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ನಡುವಿನ ರಾಜಕೀಯ ಕಿತ್ತಾಟ ಮತ್ತೊಂದು ಮಜಲಿಗೆ ತಲುಪಿದೆ. ನಿನ್ನೆ ಶಾಸಕ ಸವದಿ ನೀಡಿದ ಒಂದು ಹೇಳಿಕೆ ತಣ್ಣಗಿದ್ದಂತ ವಾತಾವರಣದಲ್ಲಿ ಮತ್ತೆ ಕಿಡಿ ಹೊತ್ತಿಸಿದೆ. ಹಾಗಾದ್ರೆ ಏನಿದು ಜಾರಕಿಹೊಳಿ ಸವದಿ ಹೊಸ ಸಮರ? ಈ ಸ್ಟೋರಿ ನೋಡಿ. ಬೆಳಗಾವಿ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಣ್ ಸವದಿ ನಡುವಿನ ಶೀತಲ ಸಮರ ಇಂದಿನದಲ್ಲ. ದಶಕಗಳಿಂದ ಇವರು ಹಾವು ಮುಂಗುಸಿಯಂತೆ ಕಿತ್ತಾಡಿಕೊಂಡು ಬರ್ತಿದ್ದಾರೆ. ಕೆಲವು ತಿಂಗಳಿಂದ ಇಬ್ಬರ ಕಿತ್ತಾಟ ತಣ್ಣಗೆ ಇದ್ದು ಮತ್ತೆ ಬೆಂಕಿಗೆ ಶಾಸಕ ಲಕ್ಷ್ಮಣ್ ಸವದಿ ತುಪ್ಪ ಸುರಿದಿದ್ದು ಅಥಣಿಯಲ್ಲಿ ಹೊಸ ಚರ್ಚೆಗೆ ಗ್ರಾಸವಾಗಿದೆ. ಬೆಳಗಾವಿ ಜಿಲ್ಲೆಯ ತೇಲ್ಸಂಗ್ ಗ್ರಾಮದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಭಾಷಣ ಮಾಡುವ ವೇಳೆ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು. ನಾನೊಬ್ಬ ರೈತನ ಹೊಟ್ಟೆಲಿ ಹುಟ್ಟಿದ್ದೇನೆ, ಎತ್ತನ್ನು ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ್ನ ಮೆಟ್ಟನು ಹೊಡಿತೀನಿ. ಆ ತಾಕತ್ತು ನನ್ನ ಕ್ಷೇತ್ರದ ಜನ ನಾವು ಕೊಟ್ಟಿದ್ದಾರೆ. ಆ ತಾಕತ್ತು ನನಗೆ ನನ್ನ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ರೈತರ, ನನ್ನ ಕ್ಷೇತ್ರದ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ. ಕಳೆದ 10 ತಿಂಗಳ ಹಿಂದೆ ನಡೆದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿಯನ್ನ ಮತ್ತೆ ಕಬ್ಬು ಕಟಾವಿಗೆ ಕಳುಹಿಸಲಾಗುವುದು ಅಂತ ರಮೇಶ್ ಜಾರಕಿಹೊಳಿ ತಮ್ಮ ಅಭಿಮಾನಿಯೊಂದಿಗೆ ಮಾತನಾಡಿದ್ದ ವಿಡಿಯೋ ಭಾರಿ ವೈರಲ್ ಆಗಿತ್ತು. ಇದಕ್ಕೆ ಪ್ರತಿಯಾಗಿ ಲಕ್ಷ್ಮಣ್ ಸವದಿಯ ಪುತ್ರ ಚಿದಾನಂದ ಸವದಿ ಅವರು ರಮೇಶ್ ಜಾರಕಿಹೊಳಿ ವಿರುದ್ಧ ಸೆಡ್ಡು ಹೊಡೆದು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದರು. ಈ ಘಟನೆಯ ನಂತರ ಕೊಂಚ ಶಾಂತವಾಗಿದ್ದ ಅಥಣಿ ರಾಜಕೀಯ ಅಖಾಡ ಈಗ ಮತ್ತೆ ಬಿಸಿಯಾಗಿದೆ. ನಿನ್ನೆ ಅಷ್ಟೇ ಶಾಸಕ ಲಕ್ಷ್ಮಣ್ ಸವದಿ ಅವರು ಕೆಲವು ರಾಜಕೀಯ ವಿರೋಧಿಗಳನ್ನ ಮೆಟ್ಟಿಲಿನಿಂದ ಹೊಡೆಯುತ್ತೇನೆ ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ. ಸವದಿಯವರ ಈ ಮಾತುಗಳು ಇದೀಗ ರಮೇಶ್ ಜಾರಕಿಹೊಳಿ ಪಾಳೆಯವನ್ನ ಕೆರಳಿಸಿದ್ದು ರಾಜಕೀಯ ಕಿತ್ತಾಟಕ್ಕೆ ಮರುಜೀವ ನೀಡಿದೆ. ಈ ಹೇಳಿಕೆಯ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಸವದಿಯನ್ನ ರಾಜಕೀಯವಾಗಿ ಮುಗಿಸಲು ಹೊಸ ರಣತಂತ್ರ ರೂಪಿಸುತ್ತಿದ್ದಾರೆ. ತಮ್ಮ ಆಪ್ತರಾದ ಮಹೇಶ್ ಕುಮಟಳ್ಳಿಯನ್ನ ಶತಾಯಗತಾಯವಾಗಿ ಅಥಣಿಯಲ್ಲಿ ಗೆಲ್ಲಿಸಬೇಕು ಅಂತ ಪಣತೊಟ್ಟಿದ್ದಾರೆ. 2018ರ ಚುನಾವಣೆಯಲ್ಲಿ ಸವದಿಯನ್ನ ಸೋಲಿಸುವಲ್ಲಿ ಯಶಸ್ವಿಯಾಗಿದ್ದ ಜಾರಕಿಹೊಳಿ ಲೆಕ್ಕಾಚಾರ 2023ರಲ್ಲಿ ಉಲ್ಟಾ ಹೊಡೆದಿತ್ತು. ಅಂದಿನ ಆ ಗೆಲುವಿಗೆ ಸವದಿ ಬ್ರೇಕ್ ಹಾಕಿದ್ರು. ಅಂದಿನಿಂದ ಇಂದಿನವರೆಗೂ ರಮೇಶ್ ಜಾರಕಿಹೊಳಿ ವರ್ಸಸ್ ಸವದಿ ಎಂಬಂತೆ ಆಗಾಗ ಬೇಸರದ ಮಾತುಗಳು, ವಾಕ್ಸಮರಗಳು ನಡೆಯುತ್ತಲೇ ಇವೆ. ಆದರೆ ಸವದಿ ತಾವು ಆಡಿದ ಮಾತಿಗೆ ಮತ್ತೊಮ್ಮೆ ಬದ್ಧನಿದ್ದೇನೆ ಅಂತ ಶಾಸಕ ಸವದಿ ಪ್ರತಿಕ್ರಿಯೆ ನೀಡಿದ್ರು. ನಾನು ಯಾವತ್ತೂ ತಾಳ್ಮೆ ಕಳ್ಕೊಂಡಿಲ್ಲ. ತಾಳ್ಮೆ ಇಟ್ಕೊಂಡೇ ಮಾತಾಡಿ. ಯಾರಿಗೆ ಏನೇನು ಸಂದೇಶ ಕೊಡ್ಬೇಕು ಅದನ್ನು ಕೊಡೋಗೋಸ್ಕರ ಮಾತಾಡಿ. ತಾಳ್ಮೆ ಯಾಕೆ ಕಳ್ಕೊಳ್ಳಿ. ಆರೋಗ್ಯ ಸರಿ ಇದೆ, ತಲೆ ಸರಿ ಇದೆ ಮತ್ತು ನನ್ನ ಚಿತ್ತ ಸರಿಯಾದ ದಿಕ್ಕಿನಲ್ಲಿ ಹೊಂಟಿದೆ. ನಾವು ನೋಡಿದ ರೀತಿಯಲ್ಲಿ ಸವದಿಯವರು ಯಾವತ್ತೂ ಈ ರೀತಿ ಮಾತನಾಡಿದ್ದಿಲ್ಲ. ಒಂದೊಂದು ಸಲ ಮಾತಾಡಿ ಹೋಗಿ ಯಾರ್ಯಾರಿಗೆ ಮೆಸೇಜ್ ಕೊಡ್ಬೇಕು ಅದು ಕೊಡ್ಬೇಕಾಗುತ್ತೆ. ಅಂದರೆ ಅನಿವಾರ್ಯ ನಾವು ಮಾತನಾಡೋ ಸಂದರ್ಭ ಅನಿವಾರ್ಯ ಅಂತಲ್ಲ, 100 ಸಲ ಪ್ರಶ್ನೆಗಳು ಬಂದಾಗ ಒಮ್ಮೆ ಉತ್ತರ ಕೊಡ್ಬೇಕಾಗುತ್ತೆ. ಒಟ್ನಲ್ಲಿ ಜಾರಕಿಹೊಳಿ ಕುಟುಂಬ ಆಗಾಗ ಲಕ್ಷ್ಮಣ್ ಸವದಿಯನ್ನ ಕೆಣಕುತ್ತಿದ್ದು ಇವರ ರಾಜಕೀಯ ಏಳಿಗೆ ತಡೆಯಲು ಜಾರಕಿಹೊಳಿ ಕುಟುಂಬ ಕಾರಣ ಎಂಬ ಮಾತುಗಳು ಕೇಳ್ತಿದ್ದು ಇದರಿಂದ ಸವದಿ ವಿಚಲಿತರಾಗಿ ಈ ರೀತಿ ಮಾತನಾಡಿದ್ದಾರೆ ಎಂಬ ಹೊಸ ಚರ್ಚೆ ಗ್ರಾಸವಾಗಿದೆ. ಅದೇನೇ ಇದ್ರೂ ರಾಜಕಾರಣಿಗಳು ಜನರಿಗೆ ಮಾದರಿಯಾಗಿ ಇರಬೇಕಾದವರೇ ಹಾದಿ ಬೀದಿಯಲ್ಲಿ ಈ ರೀತಿ ರಂಪಾಟ ಮಾಡೋದು ಎಷ್ಟು ಸರಿ ಅಂತ ಪ್ರಜ್ಞಾವಂತರಲ್ಲಿ ಪ್ರಶ್ನೆ ಮೂಡಿದೆ. ಶಿವರಾಜ್ ನೇಸರ್ಗಿ, ಜಿ ಕನ್ನಡ ನ್ಯೂಸ್, ಚಿಕ್ಕೋಡಿ.